ಬೆಂಗಳೂರು ಏರ್ಪೋರ್ಟ್ನಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ರನ್ವೇಯಲ್ಲಿ ಸಿಐಎಸ್ಎಫ್ ಸಿಬ್ಬಂದಿ ಫುಲ್ ಅಲರ್ಟ್ ಆಗಿದ್ದಾರೆ. ಪ್ರಜ್ವಲ್ ಅವರನ್ನು ಕರೆದೊಯ್ಯಲಿಕ್ಕೆ ಸಿಐಎಸ್ಎಫ್ ಸಿಬ್ಬಂದಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ. ಇಮಿಗ್ರೇಷನ್ ಅಧಿಕಾರಿಗಳ ಬಳಿ ಕರೆದೊಯ್ತಾರೆ ಸಿಐಎಸ್ಎಫ್ ಸಿಬ್ಬಂದಿ. ಅಲ್ಲಿ ಇಮಿಗ್ರೇಷನ್ನ ಒಂದಿಷ್ಟು ಬೆಳವಣಿಗೆಗಳಾಗುತ್ತೆ, ಒಂದಿಷ್ಟು ಪ್ರೋಸೆಸ್ಗಳಾಗುತ್ತೆ. ತದನಂತರ ಎಸ್ಐಟಿಗೆ ಹಸ್ತಾಂತರಿಸುವಂತಹ ಕೆಲಸ ಆಗುತ್ತೆ. ಎಸ್ಐಟಿ ಕೈಗೆ ಪ್ರಜ್ವಲ್ ರೇವಣ್ಣ ಸಿಗ್ತಾ ಇದ್ದ ಹಾಗೆ ಅಸಲಿ ಆಟ ಶುರುವಾಗುತ್ತೆ. 3 ಕೇಸ್ಗಳು ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ದಾಖಲಾಗಿರುವಂತಹದ್ದು. ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ವಾಪಸ್ ಆಗ್ಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಕೆಲವೇ ಕ್ಷಣಗಳು ಬಾಕಿ ಇದೆ. ಅವರು ಬಂದಿಳಿದ ನಂತರ ಏನೆಲ್ಲ ಬೆಳವಣಿಗೆಗಳಾಗುತ್ತೆ? ಪ್ರೇಮ್, ಇನ್ನು ಕೆಲವೇ ಅಂದರೆ 10 ರಿಂದ 12 ನಿಮಿಷಗಳಲ್ಲೇ ಟರ್ಮಿನಲ್ 2ನಲ್ಲಿ ಅವರು ಬರ್ತಾ ಇರುವಂತಹ ಫ್ಲೈಟು ಅರೈವಲ್ ಆಗುತ್ತೆ. ಅನಂತರ ಇಮಿಡಿಯೇಟ್ ಆಗಿ CISF ಅಧಿಕಾರಿಗಳು ಅವ್ರನ್ನ ಕರ್ಕೊಂಡು ಬರ್ತಾರೆ ಇಮಿಗ್ರೇಷನ್ ಅಧಿಕಾರಿಗಳ ಹತ್ರ. ಅಲ್ಲಿ ಕೂಡ ಒಂದಷ್ಟು ಪ್ರೊಸೆಸ್ ನಡೆಸುತ್ತೆ. ಆದರೆ ಅಲ್ಲೇ SIT ಅಧಿಕಾರಿಗಳು ಕೂಡ ಇರ್ತಾರೆ. ತಕ್ಷಣ ಅವರು ಕೂಡ ಪ್ರಜ್ವಲ್ ರೇವಣ್ಣ ವಶಕ್ಕೆ ಪಡೆದುಕೊಂಡು ಸ್ಥಳದಲ್ಲೇ ಅರೆಸ್ಟ್ ಕೂಡ ಮಾಡ್ತಾರೆ. ಇಮಿಗ್ರೇಷನ್ ಪ್ರೊಸೆಸ್ ಮುಗಿಸ್ಕೊಂಡು ಇನ್ನೂ 1 ಗಂಟೆಗಳ ನಂತರ ಆ ಟರ್ಮಿನಲ್ 2 ಗೇಟಿಂದಲೇ ಅರೈವಲ್ ಆಗ್ತಾರೆ ಅಂತಲೂ ಕೂಡ, ಹೊರಗಡೆ ಬರ್ತಾರೆ ಅಂತಲೂ ಕೂಡ ಹೇಳಲಾಗ್ತಿದೆ. SIT ಅಧಿಕಾರಿಗಳು ಒಮ್ಮೆ ಅವ್ರನ್ನ ವಶಕ್ಕೆ ತೆಗೆದುಕೊಂಡಾಗ ಆ ನಂತರ ತನಿಖಾ ಪ್ರಕ್ರಿಯೆಗಳು ಆರಂಭ ಆಗ್ತವೆ. ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಮೆಡಿಕಲ್ ಚೆಕಪ್ ಕೂಡ ಕರ್ಕೊಂಡು ಹೋಗ್ತಾರೆ, ಬೌರಿಂಗ್ ಆಸ್ಪತ್ರೆಗೆ ಅಂತಲೂ ಕೂಡ ಹೇಳಲಾಗ್ತಿದೆ. ಈ ಸಂದರ್ಭದಲ್ಲಿ ಕೂಡ ಅಂದರೆ ಹತ್ತತ್ರ ಬೆಳಗಿನ ಜಾವ 3 ಗಂಟೆ ಅಥವಾ 4 ಗಂಟೆ ಸಂದರ್ಭದಲ್ಲಿ ಒಮ್ಮೆ ಯಾವುದಕ್ಕೂ ಇರಲಿ ಸೇಫ್ಟಿಗೆ ಅಂತ ಮೆಡಿಕಲ್ ಚೆಕಪ್ ಮಾಡಿಸುವ ಸಾಧ್ಯತೆ ಇದೆ. ಮಾರನೇ ದಿನ ಅಂದರೆ ಹಗಲಾದ ನಂತರ ಆ ಸಂದರ್ಭದಲ್ಲೂ ಕೂಡ ಥರೋವಾಗಿ ಮೆಡಿಕಲ್ ಚೆಕಪ್ ಮಾಡುವ ಸಾಧ್ಯತೆ ಇದೆ. ಜೊತೆಗೆ 24 ಗಂಟೆ ಒಳಗಡೆ ಕೂಡ ಅವ್ರನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಏನೆಲ್ಲ ಅಗತ್ಯ ಪ್ರಕ್ರಿಯೆಗಳಿದ್ದಾವೆ ಎಲ್ಲ ಪ್ಲಾನನ್ನು ಕೂಡ, ರೂಟ್ ಮ್ಯಾಪನ್ನು ಕೂಡ ಹಾಕೊಂಡಿದ್ದಾರೆ. ಈ ಒಂದು ಗ್ಯಾಪ್ನಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು, ಕೆಲವೊಂದು ವಿಚಾರಣೆಗಳನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರಿಂದ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಯಾವಾಗ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅವಾಗ ಅವ್ರನ್ನ ವಶಕ್ಕೆ ಕೂಡ ಕೇಳೋ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡುವಂಥ ಪ್ರಕ್ರಿಯೆ ಮುಗಿದ ನಂತರ ಅವ್ರನ್ನ ವಶಕ್ಕೆ ಕೊಟ್ಟರೆ ವಿಚಾರಣೆ ಮಾಡ್ತಾರೆ. ಜೊತೆಗೆ ಸ್ಥಳಗಳಿಗೆ ಮಹಾಜರು ಮಾಡೋದಕ್ಕೂ ಕೂಡ ಕರ್ಕೊಂಡು ಹೋಗ್ತಾರೆ. ಎಲ್ಲೆಲ್ಲಿ